ಫ್ರೆಂಡ್ಸ್, ಎಲ್ಲರಿಗೂ ಲಾವಣ್ಯ ಲಾಗ್ಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ನಾನಿವತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಮುದ್ದೆ ಕೋಲು ಬಳಸದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರಿಗೆ ತಾನೇ ರಾಗಿ ಮುದ್ದೆ ಇಷ್ಟ ಆಗಲ್ಲ. ಮೊದಲಿಗೆ ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು ಪಾತ್ರೆ ಇಟ್ಟು 2 ಲೋಟ ನೀರು ಹಾಕ್ಕೋಬೇಕು. ನಾನಿಲ್ಲಿ 2 ಮುದ್ದೆ ಆಗಿರೋದ್ರಿಂದ 2 ಲೋಟ ಹಾಕ್ತಾಯಿದ್ದೀನಿ. ನಿಮ್ಗೆ 1 ಮುದ್ದೆ ಸಾಕಂದರೆ ಒಂದು ಲೋಟ ಹಾಕ್ಕೊಳ್ಳಿ. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದಕ್ಕೆ 2 ಕಪ್ಪಲ್ಲಿ ನಾನು ರಾಗಿ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ. ಅದು ರಾಗಿ ಹಸಿಟ್ಟು ಹಾಕಿ ಅದು ಸ್ವಲ್ಪ 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಕುದಿ ಬಂದಮೇಲೆ ಒಂದು ಹಿಕ್ಳ ಸಹಾಯದಲ್ಲಿ 1 ಸ್ಪೂನ್ ತಗೊಂಡು ನೀಟಾಗಿ ಫುಲ್ಲು ಕದಡ್ಕೋಬೇಕು. ಕದಡ್ಕೊಂಡು ಅದು 2 ನಿಮಿಷ ಕೈ ಬಿಡದೆ ನೀಟಾಗಿ ಕೈ ಆಡಿಸ್ಕೊಂಡು ಸ್ವಲ್ಪನೂ ಗಂಟಿಲ್ದೆ ಥರ ಹೊಡೆದು ಅದನ್ನ ಫುಲ್ಲು ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಅದು ಆಗಿದೆ ಅಂತ ಅರ್ಥ. ಸೊ ಇನ್ನೊಂದು ಸಲ ಅದನ್ನ ಕೈ ಬಿಡದೆ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಬೆಂದಿದೆ ಇಲ್ವಾ ಅಂತ ನೋಡೋಕ್ಕೆ ಸ್ವಲ್ಪ ನೀರು ಹಚ್ಚಿ ಕೈ ಮುಟ್ಟಿದಾಗ ಅದು ಅಂಟಲಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಸೊ ಅದಕ್ಕೆ ಫಸ್ಟು ಒಂದು ತಟ್ಟೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಮುದ್ದೆ ತಗೋಬೇಕು. ಮುದ್ದೆ ತಗೊಂಡು ಸ್ಪೂನ್ ಸಹಾಯದಿಂದ ಮುದ್ದೆ ತಗೊಂಡು ನೀಟಾಗಿ ರೌಂಡಾಗಿ ಕಟ್ಕೊಂಡ್ರೆ ಪರ್ಫೆಕ್ಟಾಗಿ ಮುದ್ದೆ ಬರುತ್ತೆ. ಸೊ ಈ ಥರ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.